ಭಾರತೀಯ ಮನೆಗಳಲ್ಲಿ ಇಂದಿಗೂ ಸೂರ್ಯಾಸ್ತದ ನಂತರ ಕೆಲ ಕೆಲಸಗಳನ್ನು ಮಾಡಬಾರದು ಎಂಬ ನಿಯಮವಿದೆ. ಹಿರಿಯರು ತಲೆಮಾರುಗಳಿಂದ ಈ ನಂಬಿಕೆಗಳನ್ನು ಪಾಲಿಸಿಕೊಂಡು ಬಂದಿದ್ದಾರೆ. ಸೂರ್ಯಾಸ್ತದ ಸಮಯ ಹಗಲು ಮತ್ತು ರಾತ್ರಿಯ ನಡುವಿನ ಸಂಕ್ರಮಣ ಕಾಲವಾಗಿದ್ದು, ಈ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರುತ್ತವೆ ಎಂಬ ನಂಬಿಕೆಯಿದೆ. ಆದ್ದರಿಂದ ಮನೆಯಲ್ಲಿ ಶಾಂತಿ ಮತ್ತು ಲಕ್ಷ್ಮೀ ಕೃಪೆ ಇರಲು ಈ ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗುತ್ತದೆ. ಗಿಡ ಮರಗಳನ್ನು ಮುಟ್ಟಬಾರದು. ಸೂರ್ಯಾಸ್ತದ ನಂತರ ಗಿಡಗಳಿಂದ ಎಲೆ, ಹೂವು ಅಥವಾ ಹಣ್ಣುಗಳನ್ನು ಕೀಳಬಾರದು ಎಂಬ ನಿಯಮವಿದೆ. ಗಿಡಗಳು ಸಹ ಮನುಷ್ಯರಂತೆ ರಾತ್ರಿಯ ಸಮಯದಲ್ಲಿ ವಿಶ್ರಾಂತಿ ಪಡೆಯುತ್ತವೆ ಎಂಬ ನಂಬಲಾಗಿದೆ. ಈ ಸಮಯದಲ್ಲಿ ಅವುಗಳಿಗೆ ತೊಂದರೆ ಕೊಡುವುದು ಅಶುಭ ಎನ್ನಲಾಗುತ್ತದೆ. ಉಗುರು ಅಥವಾ ಕೂದಲು ಕತ್ತರಿಸಬಾರದು. ಹಳೆಯ ಕಾಲದಲ್ಲಿ ಬೆಳಕಿನ ಕೊರತೆಯಿಂದಾಗಿ ಗಾಯವಾಗಬಾರದು ಎಂಬ ಕಾರಣಕ್ಕೆ ಈ ನಿಯಮವಿತ್ತು. ಆದರೆ ಧಾರ್ಮಿಕವಾಗಿ ಸೂರ್ಯಾಸ್ತದ ನಂತರ ಉಗುರು ಅಥವಾ ಕೂದಲು ಕತ್ತರಿಸುವುದು ದಾರಿದ್ರ್ಯವನ್ನು ತರುತ್ತದೆ ಮತ್ತು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತೆ ಎಂದು ಪರಿಗಣಿಸಲಾಗುತ್ತದೆ ಎಂದು ನಂಬಲಾಗಿದೆ. ಮನೆ ಗುಡಿಸುವುದು ಅಥವಾ ಸ್ವಚ್ಛಗೊಳಿಸುವುದು. ವಾಸ್ತುಶಾಸ್ತ್ರದ ಪ್ರಕಾರ ಸಂಜೆ ಅಥವಾ ರಾತ್ರಿ ವೇಳೆ ಮನೆ ಗುಡಿಸುವುದು ಮನೆಯಲ್ಲಿರುವ ಐಶ್ವರ್ಯವನ್ನು ಹೊರಹಾಕಿದಂತೆ ಎಂದು ನಂಬಲಾಗಿದೆ. ಧೂಳು ಮತ್ತು ಕಸವನ್ನು ಕತ್ತಲೆಯಲ್ಲಿ ಗುಡಿಸುವುದರಿಂದ ಮನೆಯಲ್ಲಿರುವ ಸಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ. ಆದ್ದರಿಂದ ಬೆಳಗಿನ ಅವಧಿಯೇ ಸ್ವಚ್ಛತೆಗೆ ಸೂಕ್ತ ಎಂದು ನಂಬಲಾಗಿದೆ. ಹಾಲು, ಮೊಸರು ಅಥವಾ ಉಪ್ಪನ್ನು ದಾನ ಮಾಡಬಾರದು. ವೇದಗಳ ನಂಬಿಕೆಯಂತೆ ಸೂರ್ಯಾಸ್ತದ ನಂತರ ಹಾಲು, ಮೊಸರು ಅಥವಾ ಉಪ್ಪನ್ನು ಉಚಿತವಾಗಿ ಇತರರಿಗೆ ನೀಡಬಾರದು. ಇದು ಮನೆಯ ಸಮೃದ್ಧಿಯನ್ನು ಕುಂಠಿತಗೊಳಿಸುತ್ತದೆ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ನಂಬಲಾಗಿದೆ. ತುಳಸಿ ಗಿಡಕ್ಕೆ ನೀರು ಹಾಕಬೇಡಿ. ತುಳಸಿ ಗಿಡವನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪೂಜಿಸಲಾಗುತ್ತದೆ. ಸೂರ್ಯಾಸ್ತದ ನಂತರ ತುಳಸಿ ಗಿಡಕ್ಕೆ ನೀರು ಹಾಕುವುದು ಅಥವಾ ಅದರ ಎಲೆಗಳನ್ನು ಕೀಳುವುದು ದೇವಿಯ ವಿಶ್ರಾಂತಿಗೆ ಭಂಗ ತಂದಂತೆ. ಇದು ಮನೆಯಲ್ಲಿ ಅಶಾಂತಿಗೆ ಕಾರಣವಾಗಬಹುದು. ಅತಿಯಾದ ಆಹಾರ ಸೇವನೆ ಬೇಡ. ಆಯುರ್ವೇದದ ಪ್ರಕಾರ ಸೂರ್ಯಾಸ್ತದ ನಂತರ ನಮ್ಮ ಜೀರ್ಣಶಕ್ತಿ ಕಡಿಮೆಯಾಗುತ್ತದೆ. ಈ ಸಮಯದಲ್ಲಿ ಹೆಚ್ಚು ಮಸಾಲೆಯುಕ್ತ ಅಥವಾ ಭಾರವಾದ ಆಹಾರ ಸೇವಿಸುವುದರಿಂದ ಆರೋಗ್ಯ ಹಾಳಾಗುವ ಸಂಭವವಿರುತ್ತದೆ. ಲಘು ಆಹಾರ ಸೇವನೆ ಆರೋಗ್ಯಕ್ಕೆ ಉತ್ತಮ. ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು. ಸೂರ್ಯಾಸ್ತದ ನಂತರ ವಿಶ್ರಮಿಸುವಾಗ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು ಎನ್ನಲಾಗುತ್ತದೆ. ವೈಜ್ಞಾನಿಕವಾಗಿ ಇದು ಭೂಮಿಯ ಕಾಂತೀಯ ಶಕ್ತಿಯ ಮೇಲೆ ಪರಿಣಾಮ ಬೀರಿದರೆ, ಧಾರ್ಮಿಕವಾಗಿ ಉತ್ತರ ದಿಕ್ಕನ್ನು ಯಮನ ದಿಕ್ಕೆಂದು ಪರಿಗಣಿಸಲಾಗುತ್ತದೆ. ಪೂರ್ವ ಅಥವಾ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗುವುದು ನೆಮ್ಮದಿಯ ನಿದ್ರೆಗೆ ಸಹಕಾರಿ ಎಂದು ನಂಬಲಾಗಿದೆ. ಈ ನಿಯಮಗಳನ್ನು ಪಾಲಿಸುವುದು ಕೇವಲ ಮೂಢನಂಬಿಕೆಯಲ್ಲ, ಬದಲಿಗೆ ಇವುಗಳ ಹಿಂದೆ ಶಿಸ್ತುಬದ್ಧ ಜೀವನ ಮತ್ತು ಆರೋಗ್ಯದ ರಹಸ್ಯಗಳು ಅಡಗಿವೆ. ಧನ್ಯವಾದಗಳು.